ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡಿ, ಯಾರೆಲ್ಲ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ನಮ್ಮ ವಿಡಿಯೋನ ಹೇಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಇದು ನೋಡ್ರಿ ನಮ್ಮದು ಪುಟಾಲಿ ನೋಡ್ರಿ, ಚಿಂಟು ನೋಡ್ರಿ, ನಮ್ಮ ಚಿಂಟು ಕುಣಿತಾಯ್ತು ನೋಡ್ರಿ. ಇಪ್ಪಟ್ಟು ಶುರು ಕುಣಿಯೋದು ಇವ್ರದ್ದು ನೋಡ್ರಿ, ಎಷ್ಟು ಚೆನ್ನಾಗಿ ಕುಣಿತೈತಿ ಇಪ್ಪಟ್ಟು. ಈ ಮರಿಗಳು ಹಿಂಗೆ ನೋಡ್ರಿ, ಭಾಳ ಲೇ ಜಾರು ಅಂದಾಗ ಜಾರು ಆಗ್ಬಿಟ್ಟ. ಚಿಂಟು ಮಣ್ಣು ತಿಂತೈತಿ, ಬಿಡಂಗಿಲ್ಲ ಸಮೀರ್. ಇದಕ್ಕೆ ಮಣ್ಣು ತಿನ್ನ ರೂಢ ಮಾಡ್ಕೊಂತಾವ ನೋಡ್ರಿ. ನಮ್ಮ ಸೈನ್ಯ, ಸಿಂಹದ ಮರಿ ಸೈನ್ಯ ನೋಡ್ರಿ. ಇಲ್ಲೂ ಪರಿವಾಳ ಮರಿ ಸೈನ್ಯ ಇವ್ ನೋಡ್ರಿ. ಪಾರಿವಾಳನ್ನ ನೋಡಿ ಹರದ ಮಾಡ್ತಾನೆ ನನಗೆ ಚಿಂಟು. ನೋಡ್ರಿ ಪಾರಿವಾಳ ಜೊತೆ ಹೆಂಗೆ ಆಡಾಕೊಂತ ಅದು. ಚಲೋ ಶಾಲೆ ಯಾವುದೋ ಒಂದು ಫಿಲಮ್ನಾಗ ದೊಡ್ಡಣ್ಣ ಪಾರಿವಾಳ ಇದು ವಾತ್ಕೊಳ್ಳಿ ಮೇಯಿಸ್ತಾರಲ್ಲ, ಆ ಥರ ಆಗಿತ್ತು ನೋಡ್ರಿ. ಒಂದು ಪಾರಿವಾಳ ಮೇಯ್ಸಾಕುಂತ ನೋಡ್ರಿ ದೊಡ್ಡಣ್ಣ. ಬಾತ್ಕೊಳ್ಳಿ ಮೇಯಿಸಿದಂಗೆ ಸಮೀರ. ಯಾವ ಫಿಲಮ್ನಾಗದೆ ನಮ್ಮ ಎಂಥದ್ದು ಆಯ್ತಪ್ಪ, ನನಗೆ ಹೆಸರು ಬರ್ತಾ ಇಲ್ಲ ನೋಡಿ. ನೋಡ್ರಿ ಫ್ರೆಂಡ್ಸ್, ಸ್ವಲ್ಪ ಬೇಳೆ ಸಾರು ಮಾಡ್ಬೇಕಂತ ಬೇಳೆನ ಕುದಿಲಿಕ್ಕೆ ಇಟ್ಟಿದ್ದೀನಿ. ಯಾಕಂದರೆ ಸಂಜೆ ಆಗ್ಬಿಡ್ತು, ಮಳೆ ಮೋಡ ಕೂಡ ಆಗಿದೆ, ಮಳೆ ಗಾಳಿ ಥರ ಆಗಿದೆ, ಬರ್ಬೋದು ಸ್ವಲ್ಪ. ಅದಕ್ಕೆ ಕರೆಂಟು ಹೋಗ್ಬಿಡ್ತು ಫ್ರೆಂಡ್ಸ್. ಅದಕ್ಕಾಗಿ ಬೇಳೆ ಕುದಿಲಿಕ್ಕೆ ಇಟ್ಟಿದೆ ನೋಡ್ರಿ. ತಕ್ಷಣವೇ ಸ್ವಲ್ಪ ಮಸಾಲೆನೂ ಹರ್ಕೊಬಿಟ್ಟೆ ನೋಡ್ರಿ ನಾನು. ನೋಡ್ರಿ ಫ್ರೆಂಡ್ಸ್, ಕರೆಂಟ್ ಹೋಗುತ್ತೆ ಅಂತ ಸ್ವಲ್ಪ ಗಾಳಿ ಬಿಡ್ತಲ್ಲ, ಅದಕ್ಕೆ ನನಗೆ ಸ್ವಲ್ಪ ಡೌಟ್ ಬಂತು, ತೆಗಿತಾರೆ ಇವಾಗ ಕರೆಂಟು ಅನ್ನೋದು ಬೇಗ. ಅದಕ್ಕೆ ನಾನು ಸ್ವಲ್ಪ ಬೇಳೆ ಕುದಿಲಿಕ್ಕಿಟ್ಟು ಸ್ವಲ್ಪ ನೋಡ್ರಿ ಪಲ್ಯ ಮಾಡ್ಬೇಕಂತ ಮಸಾಲೆ ಹರ್ಕೊಬಿಟ್ಟೆ ನೋಡ್ರಿ. ಅರ್ದು ಹಿಂಗೆ ತೆಗಿತಾ ಇದ್ದೆ, ಹಿಂಗೆ ಕರೆಂಟ್ ಪಕ್ಕಂತ ನೋಡ್ರಿ. ಕರೆಂಟ್ ಅಂತೂ ಸ್ವಲ್ಪ ಗಾಳಿ ಸ್ವಲ್ಪ ಹನಿ ಮಾಡಂಗಿಲ್ಲ ನೋಡ್ರಿ, ತೆಗ್ದೇ ಬಿಡ್ತಾರೆ ಹಾಗೆ. ಇದು ನೋಡ್ರಿ ಸ್ವಲ್ಪ ಬೆಳಗ್ಗೆ ಪಲಾವ್ ಮಾಡ್ಬೇಕಂತ ಅದಕ್ಕೆ ಇದನ್ನ ಪಲ್ಯ ಮಾಡಿರ್ತೀನಿ ಫ್ರೆಂಡ್ಸ್. ಬೆಳಗ್ಗೆ ಮಾಡೋಕ್ಕಾಗಲ್ಲ, ಮತ್ತು ಬೀನ್ಸ್ಕಾಯಿ ಪಲ್ಯ ಮಾಡಿಟ್ರೆ ಪಲಾವ್ ಮಾಡಿಬಿಟ್ರೆ ಆಯ್ತಲ್ಲ. ಸಮೀರನಿಗೂ ಊಟಕ್ಕೆ ಕಟ್ಟಕ್ಕೆ ಸರಿಯಾಗುತ್ತೆ, ನಮಗೂ ತಿಂಡಿ ಸರಿಯಾಗುತ್ತೆ ನೋಡ್ರಿ. ನುಗ್ಗೆಕಾಯಿದು 4 ಅದ್ರ ಬೇಳೆ ಸಾರು ಮಾಡ್ತಾಯಿದ್ದೆ. ನುಗ್ಗೆಕಾಯ್ದು ರಾತ್ರಿ ಒಂದು ಹೊತ್ತಿಗೆ ಅಷ್ಟೇ, ಮತ್ತು ನಾಳೆ ತಿನ್ನಲ್ಲ. ಮತ್ತು ನಾಳೆ ಸಂಜೆನೇ ಅಲ್ರಿ ಇವ್ರು ಊಟಕ್ಕೆ ಬರೋದು, ಸಮೀರ ಅವ್ರ ಅಪ್ಪಾಜಿ. ನಾನು ಒಬ್ಬಳೇ ಇರ್ತಾನಲ್ಲ, ಅದಕ್ಕೆ ಈಗ ಒಂದು ಹೊತ್ತಿಗೆ ಅಷ್ಟೇ ಮಾಡ್ತೇನೆ ನೋಡ್ರಿ. ಬೇಳೆ ಸಾರು ಕುದ್ದಿದೆ, ತೆಗ್ದಿಡ್ತೇನೆ ನೋಡ್ರಿ ಇವಾಗ. ಹಾಗೆ ನೋಡ್ರಿ ಫ್ರೆಂಡ್ಸ್, ಸ್ವಲ್ಪ ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಫ್ರೆಂಡ್ಸ್. ಅದು ಏನಂದರೆ ನನಗೆ ಯಾಕೋ ಭಾಳ ಸುಸ್ತಾಗ ಕುಂತ್ಬಿಡ್ತು ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಕೆಲಸ ಭಾಳ ಆಗ್ತಾವಲ್ಲ ಫ್ರೆಂಡ್ಸ್, ನನಗೆ ತುಂಬ ಕೆಲಸ ಆಗ್ತವೆ. ಅದಕ್ಕೆ ಭಾಳ ಟಯರ್ಡ್ ಕುಂತ್ಬಿಟ್ಟಿದ್ದೀನಿ, ಸುಸ್ತು ಕುಂತ್ಬಿಟ್ಟಿದೆ. ಅದಕ್ಕಾಗಿ ನೋಡ್ರಿ, ಮೊದಲಿಗೂ ನನಗೆ ಸ್ವಲ್ಪ ವೈಟ್ ಬ್ಲಡ್ ಕಡಿಮೆ ಆಗಿತ್ತಲ್ಲ, ಅದಕ್ಕಾಗಿ ನಾನೇ ಸ್ವಲ್ಪ ತರಿಸ್ಕೊಂಡೆ ಇದನ್ನು, ಕಿವಿ ಕೂಡ್ಸು ಹಾಗೂ ಇದು ಹಣ್ಣನ್ನು ತಿಂದರೆ ನನಗೆ ಇದು ಡಾಕ್ಟ್ರು ಯಾವಾಗಾದರೂ ತಿಂತಾ ಇರ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ಜಾಸ್ತಿ ಮಾಡಿ ಮತ್ತೆ ತರಿಸ್ಕೊಂಡೆ ನೋಡ್ರಿ ನಾನು. ಇದು ಡ್ರ್ಯಾಗನ್ ಫ್ರೂಟ್ ಅಂತ, ಇದಂತೂ ಫುಲ್ ಒಳ್ಳೆ ನೋಡ್ರಿ ಫ್ರೆಂಡ್ಸ್. ಇದು ವೈಟ್ ಬ್ಲಡ್ಡಿಗೆ ತುಂಬ ಒಳ್ಳೆ ಹಣ್ಣಿದು. ಇದು ನೋಡ್ರಿ, ಇವೆರಡು ತುಂಬ ಚೆನ್ನಾಗಿ ವೈಟ್ ಬ್ಲಡ್ ಆಗುತ್ತೆ ನೋಡ್ರಿ ಇದಕ್ಕೆ. ಅದಕ್ಕೆ ನಾನು ಸ್ವಲ್ಪ ತರಿಸ್ಕೊಂಡೆ ನೋಡ್ರಿ ನಾನು. ಏನಂತೀರಾ ಫ್ರೆಂಡ್ಸ್, ಆರೋಗ್ಯ ಸರಿ ಇರಬೇಕು ಫಸ್ಟು. ಎಲ್ಲ ಹೆವಿ ಕೆಲಸ ಆಗ್ತವೆ ಫ್ರೆಂಡ್ಸ್ ನಮಗೆಲ್ಲ, ಆ ಕಡೆ ಈ ಕಡೆ. ಅದರಲ್ಲಿ ಎಲ್ಲ ಥರದ್ದು ಒಂಥರ ತಲೆ ಮೇಲೆ ಹಾಕೊಂಡಂಗೆ ಆಗುತ್ತೆ. ಅದಕ್ಕೆ ನೋಡ್ರಿ ಶಕ್ತಿನೂ ಇರಬೇಕಲ್ಲ, ಮತ್ತು ಏನು ಮಾಡ್ತೀರಾ ಫ್ರೆಂಡ್ಸ್. ಸ್ವಲ್ಪ ಇದು ಶಕ್ತಿಗಿಂತನೂ ನನಗೆ ಅದೇನು ಸ್ವಲ್ಪ ವೈಟ್ ಬ್ಲಡ್ ಕಡಿಮೆ ಆಗಿತ್ತಲ್ಲ, ಅವಾಗಿಂದ ನಿಶಕ್ತಿ ಹಾಗೆ ಇರುತ್ತೆ ಫ್ರೆಂಡ್ಸ್. ನನಗೆ ಏನಾದರೂ ಸ್ವಲ್ಪ ನಿಶಕ್ತಿ ಆದ್ಬಿಟ್ಲೆ ತುಂಬ ಸುಸ್ತು ಕುಂತ್ಬಿಡುತ್ತೆ. ಅದಕ್ಕೆ ನೋಡ್ರಿ, ನಾನು ಸುಸ್ತಾಗುವಾಗನೇ ಸ್ವಲ್ಪ ದ್ಯಾಸ್ ಮಾಡ್ಕೊಂಡು ಇವು ತರಿಸೋದು. ಅಲ್ಲಿವರೆಗೂ ದ್ಯಾಸ್ ಇರಲ್ಲ ನನಗೂ, ಸುಮ್ಮನೆ ಬಿಡ್ತೀನಿ ಎಲ್ಲ ಕೆಲಸದ ಮೇಲೆ. ಈ ಥರ ಸುಸ್ತಾಗಕ್ಕೆ ಶುರು ಆದ್ಬಿಟ್ಲೆ ನನಗೆ ಮತ್ತೆ ಹೆದರಿಕೆ ಆಗ ಕುಂತ್ಬಿಡುತ್ತೆ. ಅದಕ್ಕೆ ಇವಾಗ ಬೇಗ ತರಿಸ್ಕೊಂಡು ತಿಂದ್ಬಿಡ್ತೀನಿ ಇಂಥವೆಲ್ಲ ನಾನು. ಇದು ಒಳ್ಳೇದಲ್ಲ ಫ್ರೆಂಡ್ಸ್ ಮತ್ತು ಬ್ಲಡ್ಡಿಗೆ. ಅದಕ್ಕೆ ನೋಡ್ರಿ ಈ ಥರ ಎಲ್ಲ ನೋಡ್ರಿ. ಏನು ಮಾಡ್ತೀರಾ, ಕೆಲಸನೂ ಹಾಗೆ. ಏನು ಮಾಡ್ತೀರಾ ಫ್ರೆಂಡ್ಸ್, ಒಬ್ಬರೇ ಇದ್ದರೆ ಮನೆಯಲ್ಲಿ ಎಲ್ಲ ಹೆವಿನೇ ಆಗುತ್ತೆ ನೋಡ್ರಿ. ಕರೆಂಟು ಪಕ್ಕಂದೇ ಬಿಡ್ತು ನೋಡ್ರಿ ಮಸಾಲೆ ರೆಸ್ಟ್ಲಿಗೆ. ಇದೊಂದು ಪಲ್ಯ ಮಾಡಿಬಿಡ್ತೇನೆ ಫ್ರೆಂಡ್ಸ್ ಇವಾಗ.
ನುಗ್ಗೆಕಾಯಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕು ನೋಡಿರಿ. ಇದನ್ನು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಬೇಳೆ ಬೆಂದಿದೆ ಫ್ರೆಂಡ್ಸ್. ಇವಾಗ ನೋಡ್ರಿ, ನಾನಂತೂ ಬರೀ ತಿನ್ನಕ್ಕೆ ರೆಡಿಯಾಗಿ ಇರುತ್ತೆ. ಇದಂತೂ ಬರೀ ತಿನ್ಬೇಕ್ರಿ ಇವು ಪಾಪ ಎಲ್ಲ. ಒಟ್ಟು ಏನಾದರೂ ತಿಂತಾನೆ ಇರ್ಬೇಕು ನೋಡ್ರಿ ಇವು. ಅವ್ರಿಗೆ ತಿಂತಾ ಇರೋ ಆಸೆ ನೋಡ್ರಿ. ಬರೀ ಏನಾದರೂ ಒಟ್ಟಿನಲ್ಲಿ ಸಿಕ್ಕರೆ ಸಾಕು. ಎಲ್ಲ ತಿಂದು ಎಲ್ಲ ಹರಡ್ಬಿಡ್ತಾವ್ರಿ ಕೆಳಗಡೆ. 3 ಹೊತ್ತು ಬರೀ ಪೇಪರ್ ತೆಗಿತಾನೆ ಇರ್ತೇನೆ ನೋಡ್ರಿ ನಾನು. ಎಲ್ಲ ಇಲ್ಲ ಅಂದರೆ ತುಂಬ ನೊಣ ಮುತ್ಕೊಬಿಡ್ತಾವೆ. ಅದಕ್ಕೆ ಫ್ರೈಬೇಕೆಲ್ಲ ಕ್ಲೀನ್ ಮಾಡ್ತಾನೆ ಇರ್ಬೇಕು ನೋಡ್ರಿ ಇವೆಲ್ಲ. ಅಂದರೆ ಆ ಜಾತಿ ತಿನ್ಕೊಂತಾನೆ ಇರುತ್ತಲ್ರಿ ಮತ್ತೆ. ಇಲ್ಲೇ ಬಿಟ್ಟೆ ಇವಾಗ ಕಾಲಾಗ ಹಿಡ್ಕೊಂತೈತೆ ನೋಡ್ರಿ. ಎತ್ತಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಲಾಗ ಹಿಡ್ಕೊಂತೈತಂತ. ಅದ್ರ ರಸನ ತಿಂತಾವ್ರಿ ಅವು. ಅದೇ ಇರೋದು ನೋಡ್ರಿ. ರಸ ತಿನ್ಬೇಕು. ಏನಾದರೂ ಒಟ್ಟು ತಿಂತಾ ಇರೋದೇ ನೋಡ್ರಿ ಅದ್ರದ್ದು. ಅದೊಂದು ಮೇಲ್ಗಡೆ ಇಲ್ಲಿದೆ ಬರುತ್ತೆ ಇವಾಗ. ಅದಂತೂ ಆ ಕಡೆ ಬರೀ ಜಗಳ ಮಾಡೋದು ನೋಡ್ರಿ. ಸ್ಟಾರ್ಟ್ ನೋಡ್ರಿ ಜಗಳ. ಇಸ್ಕೊಳ್ಳೋದು ಇವ್ದು, ಅಕ್ಕಸ್ಕೊಳ್ಳೋದು ಏನದು ಅಂತ ಇಬ್ಬರಿಗೂ ಕೊಡ್ಬೇಕೀಗ. ಕೊಟ್ರೆ ಇಲ್ಲೇ ಬಿಟ್ಟು ತುಲೆ ಇಲ್ಲೇ ಬಾ ಇಲ್ಲಿ. ಹಾಂ ಇಲ್ಲೇ ತೂತು ಇಲ್ಲೇ. ಮಿಟ್ಟು ಇದಾನಲ್ರಿ. ಮಿಟ್ಟು ತುಂಬ ಜಗಳ ನೋಡ್ರಿ. ತಂದ್ಬಿಟ್ಟು ಮತ್ತೆ ಇಲ್ಲಿ ಬರ್ತದ ನೋಡ್ರಿ. ಅಲ್ಲಿ ಕೊಟ್ಟಿದ್ದೀನಿ ಮತ್ತೆ ಇಲ್ಲಿ ಬರೋದು. ಇಲ್ಲೇ ಬಿಟ್ಟೆ ಖಾ ತುಜು. ಹಾಂ ಇದಕ್ಕೆ ಬಾ. ಚೆನ್ನಾಗಿ ಕಾಲ ಹಿಡ್ಕೊಳ್ಳೋದು ಭಾಳ ಚೆನ್ನಾಗಿ ಕಾಣ್ತತ್ರಿ. ಅದು ತುಂಬ ಚೆನ್ನಾಗಿರುತ್ತೆ ನೋಡ್ರಿ ಕಾಲ ಹಿಡ್ಕೊಂಡ್ರೆ. ಒಂದಿಷ್ಟು ಇರ್ತಾವೆ ಕಾಲು, ಅದ್ರಾಗೂ ಎತ್ತಿ ಹಿಡ್ಕೊಂಡು ತಿಂತಾವೆ ನೋಡ್ರಿ. ಏನೂ ಬಿಡಲ್ಲ ನೋಡ್ರಿ. ಗಿಳಿಗಳು ಎಲ್ಲ ತಿಂತಾವೆ ನೋಡ್ರಿ. ಚಿಕನ್ ಮಟನ್ ಅದನ್ನೂ ತಿಂತಾವೆ ನೋಡ್ರಿ. ತುಂಬ ಶಾರ್ಪ್ ಗಿಳಿರಿ ಇವು. ತೋತು ಮಿಟ್ಟು ಅಲ್ಲೊಂದು ಕುರಿ ಮರಿ ಐತ್ರಿ, ತಗೊಬರ್ಬೇಕೀಗ. ಕುಂತೈತೆ ನೋಡ್ರಿ ಹಣ್ಣಿದು. ನೋಡಿದ್ರೆ ಎಷ್ಟು ಸೂಪರಾಗಿ ಕಾಣುತ್ತೆ ನೋಡ್ರಿ. ಎಷ್ಟು ರೆಡ್ ಐತೆ ನೋಡ್ರಿ. ನೋಡ್ರಿ ಇವು ಇರ್ತಾವಲ್ಲ ಈ ಥರ ಕಣ ಎಷ್ಟು ಚೆನ್ನಾಗಿದಾವೆ ನೋಡ್ರಿ. ಅದೇ ನೋಡ್ರಿ ವೈಟ್ ಬ್ಲಡ್ ಆಗೋದು. ಸೂಪರಾಗಿದೆ ನೋಡ್ರಿ. ಹಣ್ಣು ನೋಡೋಕ್ಕೆ ಸೂಪರ್ ಕಾಣುತ್ತೆ. ಇದು ನೋಡ್ರಿ ಪುತಾಲಿ. ಕರೆಂಟ್ ಹೋದಂತ ಒಳಗೆ ತಂದೆ ಹೆಂಗೆ ತಿರುಗ್ತದೆ ನೋಡ್ರಿ. ಅಲ್ಲೂ ಕೂತ್ಕೊಂತೈತೆ ನೋಡ್ರಿ. ಇವಾಗ ಕುರ್ಚಿ ಕೆಳಗಡೆ ಜಾಗ ರೀ ಅದರದ್ದು. ಇಷ್ಟ ಐತ್ರಿ. ಅದೆಲ್ಲರೂ ಹೋಗ್ಕೊಂತೈತೆ ಕಾಣೋದೇ ಇಲ್ಲ ನೋಡ್ರಿ ನಂಗೆ. ಹಂಗೆ ಹೋಗ್ತೈತಿ. ಕಾಂಗೆ ಬಾ ಚಿಂಟು. ಚಿಂಟು ಮಾಚ್ರು ಹೋಗ್ಬಿಟ್ಟೆ ಕಾಂಜ ರಾಸು. ನೋಡ್ರಿ ಇದು ಮನೆ ಒಳಗಡೆ ಕರೆಂಟ್ ಇಲ್ಲ ನೋಡ್ರಿ. ಹೆಂಗೆ ತಿರ್ಗಾ ಕುಂತೈತಿ ಚಿಂಟು. ಏಯ್ ಅಮ್ಮ ಆಹೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಫ್ರೆಂಡ್ಸ್. ಹಾಗೆ ನಮ್ಮ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.